ನಿಮಗೆ ದೇವರು ಚೆನ್ನಾಗಿಟ್ಟಿದ್ದಾರೆ, ನಿಮಗೆ ದೇವರು ಆರೋಗ್ಯಯುತವಾಗಿ ಇಟ್ಟಿದ್ದಾರೆ ಅಂಥೇಳಿ ಇನ್ನೊಬ್ಬರ ಅನಾರೋಗ್ಯದ ಬಗ್ಗೆ ಕಿಂಡಲ್ ಮಾಡಿ ಮಾತನಾಡೋದು, ಲೇವಡಿ ಮಾಡಿ ಮಾತನಾಡೋದು ಶೋಭೆ ತರುತ್ತಾ? ಒಬ್ಬ ಶಾಸಕರಾಗಿ ನನಗೆ ಗೊತ್ತಿಲ್ಲ, ನಿಮ್ಮ ಮನೆಯಲ್ಲಿ ಹೋಗಿ ಕೇಳಿ. ನಿಮ್ಗೆ ದೇವರು ಚೆನ್ನಾಗಿಟ್ಟಿರ್ಬೋದು, ಚೆನ್ನಾಗೇ ಇರಿ, ಆರೋಗ್ಯವಾಗೇ ಇದ್ದೀರಾ, ಆರೋಗ್ಯವಾಗೇ ಇರಿ. ಇನ್ನೊಬ್ಬರ ಮನೆಯಲ್ಲಿ ಆ ಅನಾರೋಗ್ಯದಿಂದ ಒದ್ದಾಡ್ತಾ ಇರಬೇಕಾದ್ರೆ ಅವರು ಪದೇ ಪದೇ ಆಸ್ಪತ್ರೆಗೆ ಹೋಗುವಂಥದ್ದನ್ನು ರಾಜಕೀಯವಾಗಿ ಮಾತನಾಡಿ ಅದನ್ನು ಲೇವಡಿ ಮಾಡೋ ಮಟ್ಟಕ್ಕೆ ಹೋಗೋದು ಶೋಭೆ ತರಲ್ಲ. ಇದನ್ನು ಆಯಿತು, ಕಣ್ಣೀರಿಡುವಂಥದ್ದೆಲ್ಲ ಮಾತನಾಡ್ತಾ ಇದ್ದಾರೆ. ಓಕೆ, ಸುಮಲತಾ ಅವರು ಕಳೆದ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ ಅವರಿಗೆ ಬೆಂಬಲವನ್ನು ಕೊಟ್ಟಿತ್ತು. ಸುಮಲತಾ ಅವ್ರು ಏನು ಮಾಡಿದರು? ಕಣ್ಣೀರು ಹಾಕಿರಲಿಲ್ವಾ? ಸೆರಗೊಡ್ಡಿರಲಿಲ್ವಾ? ಏನಾದರೂ ಆವಾಗ ಕಾಂಗ್ರೆಸ್ ಹೇಗೆ ಸಪೋರ್ಟ್ ಮಾಡ್ತು? ಅವಾಗ ಜನ ಏನು ಅರ್ಥ ಮಾಡ್ಕೋಬೇಕು? ಈಗ ಏನು ಹೇಳ್ತಾ ಇದ್ದೀರಾ? ಅವಾಗ ಅಭಿವೃದ್ಧಿ ವರ್ಸಸ್ ಕಣ್ಣೀರು ಆಗಿರಲಿಲ್ವಾ? ಗೊತ್ತಿಲ್ಲ. ಕುಮಾರಸ್ವಾಮಿ ಹೃದಯ ಶಸ್ತ್ರಚಿಕಿತ್ಸೆಗೂ ರಾಜಕೀಯ ಲೇಪನವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಆಪರೇಷನ್ ಬಗ್ಗೆ ಕಾಂಗ್ರೆಸ್ನ ಶಾಸಕ ಲೇವಡಿ ಮಾಡಿರೋದು. ರಮೇಶ್ ಬಂಡಿ ಸಿದ್ದೇಗೌಡ ವಿರುದ್ಧ ಜೆಡಿಎಸ್ ನಾಯಕರು ಮುಗಿಬೀಳುತ್ತಾ ಇದ್ದಾರೆ. ನನ್ನ ತಂದೆಗೆ ಆಪರೇಷನ್ ಆಗಿದ್ದು ನಿಜ ಅಂತ ನಿಖಿಲ್ ಭಾವುಕರಾಗಿದ್ದಾರೆ. ರಾಜಕೀಯ ತೆವಲಿಗೆ ಟೀಕೆ ಸರಿಯಲ್ಲ ಅಂತ ಸುರೇಶ್ ಗೌಡರು ಟೀಕೆ ಮಾಡಿದ್ದಾರೆ. ರಮೇಶ್ ಬಂಡಿ ಸಿದ್ದೇಗೌಡರು ಬಹಿರಂಗ ಕ್ಷಮೆ ಕೇಳಬೇಕು ಅಂತ ಪುಟ್ಟರಾಜು ಅವರು ಆಗ್ರಹಿಸ್ತಾ ಇದ್ದಾರೆ. ಆಪರೇಷನ್ ಆಗಿರ್ತಕ್ಕಂಥದ್ದು ಸತ್ಯ ರೀ. 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವರಿಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ. ಕಳೆದ 2018ರ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 1 ತಿಂಗಳು ಮುಂಚಿತವಾಗಿ ಸರ್ಜರಿ ಆಯಿತು. ಒಂದೇ ತಿಂಗಳಿಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದ್ರು, ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ತಂದೆಯವರು. ಹಾಗಾಗಿ ಇವತ್ತು ಆ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಸ್ಥಾನಕ್ಕೆ, ಅವರ ಒಂದು ಹಿರಿತನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ಲೀಡರ್ ಮಾಡಕ್ ಹೋಗಿ ನಮ್ಮ ಕುಮಾರಪ್ಪಂದು ಆರೋಗ್ಯ ಸ್ಥಿತಿಗೆ ಬಂದಿದ್ದು. ಒಬ್ಬ ಮಹಾನ್ ನಾಯಕ, ಈ ನಾಡು ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಅವತ್ತು ಸೋಲಿಸ್ಲಿಕ್ಕೆ ಬೆಳಗ್ಗೆ 4 ಗಂಟೆ ಕರ್ಕೊಂಡೋಗಿ ಹಳ್ಳಿ ಸುತ್ತಿಸ್ತಾ ಪುಣ್ಯಾತ್ಮ. ಅವತ್ತಿನಿಂದನೇ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂತು. ನಾಚಿಕೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ. ಹೋಗಿ ಅವ್ರ ಮಾತೃಶ್ರೀ, ನಮಗೂ ಮಾತೃಶ್ರೀ ಸಮಾನರು ವಿಜಯಮ್ಮ ಅವರು, ಅವ್ರಿಗೆ ದೀರ್ಘಾಂಡ್ ನಮಸ್ಕಾರ ಮಾಡಿ ನಾನು ಅಂದಿದ್ದು ಕುಮಾರನ ಬಗ್ಗೆ ತಪ್ಪಾಯ್ತಮ್ಮ ಅಂತೇಳಿ ಅವರ ತಾಯಿ ತಾವು ಕ್ಷಮೆ ಕೇಳಕ್ಕೆ. ರಮೇಶ್ ಬಂಡಿ ಸಿದ್ದೇಗೌಡರಿಗೆ ಅನುಮಾನ ಇದ್ರೆ ಅಪೋಲೋ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಯಾವ US ನಿಂದ ಡಾಕ್ಟರ್ಸ್ಗಳು ಬಂದಿದ್ರು, ಐರ್ಲೆಂಡಿಂದ ಯಾವ ಡಾಕ್ಟರ್ ಬಂದಿದ್ರು, ಚಿಕಿತ್ಸೆ ಟ್ಯಾವಿ ಅಂತಕ್ಕಂಥ ಪ್ರೊಸೀಜರ್ನಲ್ಲಿ ಚಿಕಿತ್ಸೆ ಆಗಿದೆಯಾ ಆಗಿಲ್ವಾ ಚೆಕ್ ಮಾಡ್ಕೋಬೋದಿತ್ತಲ್ವಾ? ಚೆಕ್ ಮಾಡಿ ಅವ್ರಿಗೆ ಏನಾದರೂ ಅನುಮಾನ ಇದ್ದರೆ ಆಮೇಲೆ ಮಾತಾಡ್ಬೋದು. ಅದನ್ನು ಬಿಟ್ಟು ಇದು ಯಾವ ರೀತಿ ಅಂತಂದರೆ ಅವ್ರ ಆರೋಗ್ಯದ ಬಗ್ಗೆನೇ ಮಾತಾಡ್ತಕ್ಕಂಥದ್ದು. ಅವರು ಬಹುತೇಕ ನಮ್ಮೆಲ್ಲಗಿಂತ ಹೆಚ್ಚಾಗಿ ಇವರ ಒಡನಾಟದಲ್ಲಿದ್ದಂಥವ್ರು, ಇವ್ರ ಜೊತೆ ಎಲ್ಲ ರೀತಿಯ ಸುಖಗಳನ್ನ ಅನುಭವಿಸಿರ್ತಕ್ಕಂಥವ್ರು. ಇವತ್ತು ಯಾವುದೋ ತೇವಲಿಗೆ, ಯಾವುದೋ ಒಂದು ಅಧಿಕಾರದ ಮದದಿಂದ ಈ ರೀತಿ ಮಾಡ್ತಕ್ಕಂಥದ್ದು ಭಾಳ ಖಂಡನೀಯ. ಅದಕ್ಕೆ ಜನಗಳು